ನಮಸ್ಕಾರ. ಇವತ್ತು ನಾನು 2 ರೆಸಿಪೀಸನ್ನು ತೋರಿಸ್ತಾ ಇದ್ದೇನೆ. ಒಂದು ಪೊಟೆಟೊ ಟ್ವಿಸ್ಟರ್, ಇನ್ನೊಂದು ಪಿಜ್ಜಾ. ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಪಿಜ್ಜಾ ಬೇಸ್ ತಗೊಂಡಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸ್ ಹಾಕಿದ್ದೇನೆ. ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಚೆನ್ನಾಗಿ. ಪಿಜ್ಜಾ ಬೇಸ್ ಮೇಲೆ ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಮಾಡಬೇಕು. ಇದು ಮಯೋನೀಸ್, ಇದನ್ನು ಸಹ 1 ಸ್ಪೂನಷ್ಟು ತಗೊಂಡಿದ್ದೇನೆ. ಇದನ್ನು ಸಹ ಸ್ಪ್ರೆಡ್ ಮಾಡಬೇಕು. ಜಾಸ್ತಿ ಬೇಕಾದರೂ ಸಹ ಹಾಕ್ಕೊಳ್ಬೋದು. ಇದು ಟೊಮೆಟೊ ಸಾಸ್, ಇದು ಸಹ 1 ಸ್ಪೂನಷ್ಟು ತಗೊಂಡಿದ್ದೇನೆ. ಈಗ 3 ಸಾಸ್ಗಳನ್ನು ಸ್ಪ್ರೆಡ್ ಮಾಡಾಗಿದೆ. ಇನ್ನು ವೆಜಿಟೇಬಲ್ನ ಆ್ಯಡ್ ಮಾಡ್ತೇನೆ. ನಾನಿಲ್ಲಿ ಒಂದು ದಪ್ಪ ಮೆಣಸಿನಕಾಯಿ ತಗೊಂಡಿದ್ದೇನೆ, ಮೀಡಿಯಂ ಸೈಜ್ ಇದು. ಅದರಲ್ಲಿ ಅರ್ಧ ತಗೊಂಡಿದ್ದೇನೆ ಅಷ್ಟೇ, ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೇನೆ. ತೆಳು ಪೀಸ್ಗಳನ್ನಾಗಿ ಮಾಡಿ ಹಾಕ್ಕೊಳ್ಬೇಕು. ಇದು ಸ್ವೀಟ್ ಕಾರ್ನ್, ಇದನ್ನು ಉಪ್ಪು ಹಾಕಿ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. 2 ಟೇಬಲ್ ಸ್ಪೂನಷ್ಟು ತಗೊಳ್ತೇನೆ. ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೇನೆ. ಇದು ಈರುಳ್ಳಿ, ಇದನ್ನು ಸಹ ತೆಳು ಸ್ಲೈಸ್ ಆಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದರ ಒಂದು ಮೀಡಿಯಂ ಸೈಜ್ ಇದು ಈರುಳ್ಳಿ ತಗೊಂಡಿದ್ದೆ, ಅದರಲ್ಲಿ ಒಂದು ಅರ್ಧ ಹಾಕಿದ್ದೇನೆ. ಇದು ಚೀಸ್, ನಾನಿಲ್ಲಿ 2 ಕ್ಯೂಬ್ ಚೀಸ್ ತಗೊಂಡಿದ್ದೇನೆ. ನೀವು ಸ್ಲೈಸ್ ಬೇಕಾದರೆ ತಗೊಳ್ಬೋದು. ಈ ಕ್ಯೂಬ್ಸನ್ನೇ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ತುರಿದ ಬಿಟ್ಟು ಹಾಕ್ತಾ ಇದ್ದೇನೆ. ನಾವು ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ಇದು ಆರಿಗೇನೋ, 1 ಚಿಟಿಕೆಷ್ಟು ತಗೊಂಡಿದ್ದೇನೆ. ಲಾಸ್ಟಲ್ಲಿ ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ. ಇದನ್ನು ಈಗ 2 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿದರೆ ಪಿಜ್ಜಾ ರೆಡಿ ಆಗುತ್ತೆ. ಈಗ ಪಿಜ್ಜಾ ರೆಡಿ ಆಗಿದೆ. ಈಗ ಪೊಟೆಟೊ ಟ್ವಿಸ್ಟರ್ ಮಾಡ್ತಾ ಇದ್ದೇನೆ. ಅದು ಪೊಟೆಟೊ ಟ್ವಿಸ್ಟರ್ ಮಾಡುವಂಥ ಕಡ್ಡಿ. ಇದು ಪೊಟೆಟೊ ಟ್ವಿಸ್ಟರ್ ಮಾಡುವ ಮೆಷಿನ್ನು. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದರೊಳಗೆ ಎಲ್ಲ ಮೆಥಡ್ ಉಂಟು, ಹೇಗೆ ಮಾಡಬೇಕು, ಹೇಗೆ ಹಾಕಬೇಕು ಅಂತ. ಇದು ಸ್ಟೀಲ್ ಮೆಷಿನ್ನು, ಪ್ಲಾಸ್ಟಿಕ್ ಅಲ್ಲ.
ಇದೊಂದು ಮೆಷಿನ್ ಇದ್ಬಿಟ್ರೆ ಮನೆಯಲ್ಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಪೊಟೆಟೊ ಟ್ವಿಸ್ಟರನ್ನು. ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟ ಆಗುತ್ತೆ. ಹೀಗೆ ಕಡ್ಡಿಗೆ ಒಂದು ಮೀಡಿಯಮ್ ಸೈಜಿದು ಪೊಟೆಟೊವನ್ನು ಚುಚ್ಕೊಳ್ಬೇಕು. ಆ ಪೊಟೆಟೊ ಆ ಕಡ್ಡಿ ಒಟ್ಟಿಗೆ ಹಾಕಲಿಕ್ಕೆ ಅವರು ಮೆಥಡ್ ಕೊಟ್ಟಿದ್ದಾರೆ ಹೇಗೆ ಹಾಕಬೇಕು ಅಂತ. ಹೀಗೆ ಹ್ಯಾಂಡಲಿಂದ ಮಾಡಿದರೆ ಆಯಿತು, ಚೆನ್ನಾಗಿ ಸ್ಲೈಸ್ ಆಗುತ್ತೆ. ನಾನಿಲ್ಲಿ 2 ಪೊಟೆಟೊ ಟ್ವಿಸ್ಟರ್ ಮಾಡ್ತಾ ಇದ್ದೇನೆ. ಒಂದು ಸ್ಲೈಸ್ ಆಗಿದೆ, ಇನ್ನೊಂದು ಸ್ಲೈಸ್ ಮಾಡ್ತಾ ಇದ್ದೇನೆ. ಈಗ ರೆಡಿಯಾಗಿದೆ. ಇದು ಕೋಟಿಂಗಿಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಸ್ವಲ್ಪವೇ ನೀರು ಹಾಕಿ, ತುಂಬ ತೆಳು ಸಹ ಇರಬಾರ್ದು, ತುಂಬ ದಪ್ಪ ಸಹ ಇರಬಾರ್ದು, ಹದವಾಗಿ ಕಲಿಸ್ಕೊಳ್ಬೇಕು. ಪೊಟೆಟೊ ಸ್ಲೈಸಿಗೆ ಈ ಹಿಟ್ಟು ಚೆನ್ನಾಗಿ ಹಿಡಿಬೇಕು. ಹಿಟ್ಟು ಚೆನ್ನಾಗಿ ಅಂಟ್ಕೊಳ್ಬೇಕು ಸ್ಲೈಸಿಗೆ. ಈಗ ಒಂದು ಸ್ಪೂನ್ ಸಹಾಯದಿಂದ ಹಾಕಿದರೆ ಆಯಿತು. ಎಲ್ಲ ಸ್ಲೈಸಿಗೂ ಚೆನ್ನಾಗಿ ಹಾಕಬೇಕು ಹಿಟ್ಟನ್ನು. ಈಗ ಆಲ್ಮೋಸ್ಟ್ ಆಗಿದೆ. ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ ಪೊಟೆಟೊ ಸ್ಲೈಸನ್ನು ಹಾಕ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡಲಿಕ್ಕೆ ಅಗಲವಾದ ಪಾತ್ರೆ ಬೇಕಾಗುತ್ತೆ. ಚಿಕ್ಕದ್ರಲ್ಲಿ ಹಾಕ್ಲಿಕ್ಕಾಗಲ್ಲ, ಕಡ್ಡಿ ಇರೋದಕ್ಕಾಗಿ. ಕ್ರಿಸ್ಪಿ ಬೇಕಾದರೆ ಮಾಡ್ಕೊಳ್ಬೋದು, ಸ್ಮೂತಾಗಿ ಬೇಕಾದರೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ತಾ ಇದ್ದೇನೆ. ನಾವಿಲ್ಲಿ ಒಂದು 7-8 ನಿಮಿಷದೊಳಗೆ ಇದನ್ನು ರೆಡಿ ಮಾಡಿಬಿಡ್ಬೋದು.
ಈಗ ಪೊಟೆಟೊ ಟ್ವಿಸ್ಟರ್ ಎರಡನ್ನೂ ಫ್ರೈ ಮಾಡಾಗಿದೆ. ಇದಕ್ಕೆ ಮೇಲಿಂದ ಮಯೋನಿಸಿಸ್ ಹಾಕಿದ್ದೇವೆ.